2,95,000 2,95,000 ಜಸ್ಟ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಸರ್. ಇದು 2,95,000 ಬೇರೆ 2,95,000 ಸರ್. 2013 ಆಟೋಮೆಟಿಕ್ ಗಾಡಿ ಕೊಡ್ತಾ ಇದೀನಿ, ಸಿಂಗಲ್ ಓನರ್ ವೆಹಿಕಲ್. 2,05,000 ಫೈನಲ್ ಮಾಡ್ಕೊಡ್ತಾ ಇದೀನಿ. ಅದನ್ನು ಲೋನ್ ಅಲ್ಲಿ ನೋಡ್ತಾ ಅವ್ರಿಗೆ ಪ್ರೊಫೈಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ತಗೊಂಡ್ ಹೋಗ್ಬೇಕು. 1,50,000 ವ್ಯಾಗನರ್, 1,50,000 ವ್ಯಾಗನರ್ ಕೊಡ್ತಾ ಇದೀನಿ ಸಾಗರ್ ಕಾರ್ಸ್ ಅಲ್ಲಿ ಇಯರ್ ಅಂಡ್ ಸೇಲ್ ಅಂದ್ಬಿಟ್ಟು ಒಳ್ಳೆ ಪ್ರೈಸಿಂಗ್ ಕೊಡ್ತಾ ಇದ್ದಾರೆ. ಹೌದಾ ಸರ್? ಹೌದು ಸರ್, ನೀವು ಕರೆಕ್ಟ್ ಆಗಿ ಹೇಳ್ತಾ ಇರೋದು. ಸಾಗರ್ ಕಾರ್ಸ್ ಅಲ್ಲಿ ಈ ಬಾರಿ ಒಂದು ಧಮಾಕ ಆಫರ್ ಕೊಡ್ತಾರೆ, ಅದನ್ನು ಇಯರ್ ಎಂಡ್ ಆಫರ್, ಯಾರು ಕೊಡಬಾರ್ದು ಆ ತರ ಆಫರ್ ಕೊಡ್ತಾನೆ ಸರ್. ಪ್ರತಿ ಒಂದು ಗಾಡಿಗಳು ಎಷ್ಟು ನೋಡ್ತಾ ಇದೀರಾ, ಎಲ್ಲಾ ಗಾಡಿಗಳಿಗೆ ಆಫರ್ ಕೊಡ್ತಾ ಇದ್ದಾರೆ ಸರ್. ಆ ಕ್ರಿಸ್ಟ ಬೇಡ ಈ ಕ್ರಿಸ್ಟ ಬೇಡ ಅಂದ್ರೆ ಇನ್ನೊಂದು ಲಕ್ಸುರಿ ಗಾಡಿ ಬೇಕಂದ್ರೆ ಬನ್ನಿ ಸರ್. ಆನೆ ಕೊಡ್ತಾ ಇದೀನಿ, ಫಾರ್ಚುನರ್ ಕೊಡ್ತಾ ಇದೀನಿ. 2012 ಮಾಡಲ್ ಗಾಡಿ, ಅದನ್ನು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಒಂದು 2,10,000 2,10,000 ಫೋರ್ಡ್ ಫಿಯೆಸ್ಟಾ 2012 ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ. 1,70,000 ಬೀಟು 1,70,000 ಕೇವಲ 1,70,000 ಬರೀ ಈ ಇಯರ್ ಅಂಡ್ ಆಫರ್ ಕೊಡ್ತಾ ಇದೀನಿ. ಬನ್ನಿ ತಗೊಂಡೋಗಿ. ಇಯರ್ ಅಂಡ್ ಆಫರ್ 3,45,000 ಹೋಂಡಾ ಬ್ರಿಯೋ 2014 ಮಾಡಲ್ ಕೊಡ್ತಾ ಇದೀನಿ ಸರ್. ಎಂಟೈರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. ಡಸ್ಟರ್ 4,20,000 4,25,000 ಡಸ್ಟರ್ 2013 RXZ ಟಾಪ್ ಎಂಡ್ ವೇರಿಯಂಟ್ ಕೊಡ್ತಾ ಇದೀನಿ ಸರ್. 12,25 ಬೇಡ ಸರ್. ಇಯರ್ ಅಂಡ್ ಸೇಲ್ ಅಂದ್ರೆ ಆನೆ ಒಂದು ಪ್ರೈಸ್ ಹೇಳಿ ಸರ್. ಸರ್ ಫೈನಲ್ ಆಗಿ ಹೇಳ್ಬಿಟ್ಟಿರೋದೀನಿ. ತಿರ್ಗಾ ನೀವು ಹೇಳ್ತಾ ಇದೀರಾ ಹೋಗಿ ಸರ್. 12 lakhs ಬಂದ್ರೆ ಫೈನಲ್ ಕೊಡ್ತೀನಿ. 12 lakhs ಫೈನಲ್ ಸರ್ ಇದು? ಹೌದು. ಕಸ್ಟಮರ್ ಬಂದ್ಬಿಟ್ಟು 2,95,000 ಹೇಳ್ತಾ ಇರೋದು. ಫೈನಲ್ ಆಗಿ ಸರ್ 2,75,000 ಬಂದ್ರೆ ಗಾಡಿ ಕೊಡ್ತೀನಿ. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,85,000 ಹೇಳ್ತಾ ಇದ್ರು. ಫೈನಲ್ ಸರ್ 2,60,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ನ್ಯಾನೋ 1,50,000 1,50,000 15 ಮಾಡಲ್ ಟ್ವಿಸ್ಟ್ ಇದು ಪವರ್ ಸ್ಟೀರಿಂಗ್. 2,75,000 ವೆಂಟೋ 2011 ಮಾಡಲ್ ವೆಂಟೋ ಸರ್. ಬರೀ 2,75,000 ಲೋನ್ ನೋಡ್ತವ್ರಿಗೆ ಆರಾಮಾಗಿ ಸರ್. ಅವ್ರಿಗೆ 50% ಡೌನ್ ಪೇಮೆಂಟ್, 50% ಲೋನ್. 5,70,000 ಎಟಿಗ ನೋಡ್ತಾ ಇದಾರೆ ಸರ್. ಕಸ್ಟಮರ್ ಬಂದ್ಬಿಟ್ಟು 7,75,000 ಹೇಳ್ತಾ ಇದ್ರು ಸರ್. ಫೈನಲ್ ಟು ಫೈನಲ್ ಒಂದೇ ಬೆಲೆ ಸರ್. 6,95,000 ಬಂದ್ರೆ ಗಾಡಿ ಕೊಡ್ತೀನಿ. ಕಸ್ಟಮರ್ 3,55,000 ಹೇಳ್ತಾ ಇದ್ರು. ಫೈನಲ್ ಸರ್ 3,15,000 3,15,000 ಬಂದ್ರೆ ಒಂದು 2011 ಮಾಡಲ್ ವರ್ನಾ VT SX ಆಪ್ಷನ್ ಅಲ್ಲಿ ಇದು ಬಟನ್ ಸ್ಟೇಜ್ ಜೊತೆಲಿ ತಗೊಂಡ್ ಹೋಗ್ಬೋದು ಸರ್. ಸೊ ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ಸಾಗರ್ ಕಾರ್ಸ್ ಬಂದಿದ್ದೀನಿ. ಹಾಗೇನೆ ಇವಾಗ ಇಯರ್ ಎಂಡ್ ಸೇಲ್ ಅಂತ ಸೇಲ್ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಸರ್ ಕಾರ್ಗಳನ್ನೆಲ್ಲ. ಹಾಗೇನೆ ಸರ್ ಇರ್ತಾರೆ, ಸರ್ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಹಾಯ್ ಸರ್, ಹೇಗಿದ್ದೀರಾ? ಹಾಯ್ ಸರ್, ಚೆನ್ನಾಗಿದ್ದೀನಿ. ತಾವು ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಮತ್ತೊಂದು ಸರಿ ಸರ್, ಸಾಗರ್ ಕಾರ್ಸ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ನಮ್ಮ ಶೋರೂಮ್ ಬಂದ್ಬಿಟ್ಟು ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್ ಸಾಗರ್ ಕಾರ್ಸ್ ಅಂತ. ಆಲ್ಮೋಸ್ಟ್ ಜಯನಗರ್ 3rd ಬ್ಲಾಕ್ ಅಲ್ಲಿ ಒಂದೇ ಸ್ವಿಮ್ಮಿಂಗ್ ಪೂಲ್ ಇರೋದು, ಅದನ್ನು PM ಸ್ವಿಮ್ಮಿಂಗ್ ಪೂಲ್ ಅಂತ. ಅಲ್ಲಿ ಬಂದ್ಬಿಟ್ಟು ಕಾಲ್ ಮಾಡಿದ್ರೆ ಡೈರೆಕ್ಟ್ ಥ್ರೂವರ್ಡ್ಸ್ ಅಲ್ಲಿಂದ 500 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸ್ ನಮ್ಮ ಶೋರೂಮ್ ಸಿಗ್ಬೋದು. ಸೊ ನಾನು ಕೂಡ ಡಿಸ್ಕ್ರಿಪ್ಷನ್ ಲೊಕೇಶನ್ ಹಾಕಿರ್ತೀನಿ. ಆಲ್ಮೋಸ್ಟ್ ತುಂಬಾ ಜನ ಗೊತ್ತಿರುತ್ತೆ ಸಾಗರ್ ಕಾರ್ಸ್ ಅಂದ್ರೆ. ಹಾಗೇನೆ ಫೋನ್ ನಂಬರ್ ಹಾಕಿರ್ತೀನಿ, ಬಂದ್ಬಿಟ್ಟು ವಿಸಿಟ್ ಮಾಡಬಹುದು. ಸರ್ ಎಷ್ಟಿದೆ ಸರ್ ಇವತ್ತು ಸ್ಟಾಕ್? ಸರ್ ಇವತ್ತು ಆಲ್ಮೋಸ್ಟ್ ಒಂದು 45 ಕಾರ್ಸ್ ಇದೆ ಸರ್. 45 ಕಾರ್ಸ್ ಇದೆ. ಹೌದು ಸರ್. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? ಸ್ಟಾರ್ಟಿಂಗ್ ಪ್ರೈಸ್ ನಮ್ಮ ಹತ್ರ ಇವತ್ತು ಆಲ್ಮೋಸ್ಟ್ ಅರೌಂಡ್ 140-150 ಇಂದ ಸ್ಟಾರ್ಟಿಂಗ್ ಇದೆ ಸರ್. 1.5 ಲಕ್ಷದ ಹೌದು ಶುರು ಆಗುತ್ತೆ. ಹಾಗೆ ಲೋನ್ ಬಗ್ಗೆ ಸರ್? ಸರ್ ಲೋನ್ ಅಲ್ಲಿ ನೋಡಿದ್ರೆ ಎಲ್ಲರಿಗೆ ಆಲ್ಮೋಸ್ಟ್ ಗೊತ್ತು ನಮ್ಮ ಹತ್ರ ಸಾಗರ್ ಪ್ಯಾನ್ ಇಂಡಿಯಾ ಲೋನ್ ಮಾಡ್ಕೊಡ್ತೀನಿ. ಅಂಡ್ ಯಾವ್ದನ್ನು ಗಾಡಿ ತಗೊಂಡ್ರೆ ಅಪ್ ಟು 90% ಲೋನ್ ಮಾಡ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ. ಈ ಬಾರಿ ಈ ವಿಡಿಯೋದಲ್ಲಿ ಒಂದು 4-5 ಗಾಡಿಗಳು ಕೊಡ್ತೀನಿ. ಅದು 0 ಡೌನ್ ಪೇಮೆಂಟ್ ಕೊಡೋಣ ಅಂತ ತೀರ್ಮಾನ ಮಾಡಿದೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. ಆ ಗಾಡಿ 0 ಡೌನ್ ಪೇಮೆಂಟ್ ಕೊಡೋಣ ಈ ಸರಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಅದು 4-5 ಗಾಡಿಗೆ ಅಂತ ಹೇಳಿದ್ರು. ಸೊ ಯಾವ ಗಾಡಿಗೆ ಅಂತ ನೋಡೋಣ. ಹಾಗೇನ ಸರ್ ಆಲ್ಮೋಸ್ಟ್ ಗುಡ್ ವೆಹಿಕಲ್ಸ್ ಎಲ್ಲ ಇರ್ತಾರೆ ಸರ್? 200% ಸರ್ಟಿಫೈಡ್ ಗಾಡಿಗಳನ್ನು ಸಿಗೋದು ನಮ್ಮ ಹತ್ರ. ನಮ್ ಗಾಡಿಯಿಂದ ಆಕ್ಸಿಡೆಂಟ್ ಬಗ್ಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲ ಗ್ಯಾರಂಟೀಸ್ ಇರುತ್ತೆ. ಪ್ಲಸ್ ಇಂಜಿನ್ ಗೆಲ್ಲ ಸರ್ಟಿಫೈಡ್ ಮಾಡಿದೀವಿ. ಇಂಜಿನ್ ಎಲ್ಲ ಸರ್ಟಿಫೈಡ್ ಮಾಡಿ ನಿಲ್ಸಿರ್ತೀವಿ. ನಿಮ್ಗೆ ಬೇಕಂದ್ರೆ ಕಸ್ಟಮರ್ ನಾವು ಮುಖ್ಯ ಮೇನ್ ಅವ್ರಿಗೆ ಸರ್ಟಿಫಿಕೇಶನ್ ನಾವು ಅವ್ರ ಕಡೆಯಿಂದ ಆಗಿಲ್ಲ ಅಂದ್ರೆ ಅವ್ರ ಮೆಕ್ಯಾನಿಕ್ ಯಾರಿಗೇನು ಕರ್ಕೊಂಡ್ ಬನ್ನಿ ತೋರಿಸ್ಕೊಂಡು ತಗೊಂಡೋಗ್ಲಿ. ಓಕೆ ಇಷ್ಟೆಲ್ಲ ಹೇಳ್ಬಿಟ್ರು. ಸೊ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಆಮೇಲೆ ಅವರು ಆಫರ್ ಅಂತ ಹೇಳಿದ್ರು. ಏನಂದ್ರೆ ಎಲ್ಲಾ ಗಾಡಿ ಮೇಲೆ ಪ್ರೈಸಿಂಗ್ ಆಫರ್ ಕೊಡ್ತೀನಿ, ಇಯರ್ ಎಂಡ್ ಸೇಲ್ ಅಂತ ಹೇಳಿದ್ರು ಅವಾಗ್ಲೇನೆ. ಮತ್ತೆ ಕೇಳಬೇಡ, ಎಲ್ಲ ನೀವು ವಿಡಿಯೋ ನೋಡಿ ಹೈಲೈಟ್ಸ್ ಎಲ್ಲ ಗೊತ್ತಾಗಿರುತ್ತೆ ನಿಮಗೆ ಯಾವ ತರ ಪ್ರೈಸ್ ಇದೆ ಅಂತ. ಸೊ ವಿಡಿಯೋನ ಕಂಪ್ಲೀಟ್ ನೋಡಿದ್ರೆ ಎಲ್ಲ ಪ್ರೈಸ್ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಈ ತರ ಒಂದು ಬಂಪರ್ ಆಫರ್ ತರ ಕೊಟ್ಟಿದ್ದಾರೆ ಅನ್ಬೋದು. ಸರ್ ವಿಡಿಯೋ ಶುರು ಮಾಡೋಣ ಸರ್. ಬನ್ನಿ ಸರ್ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಯರ್ ಎಂಡ್ ಸೇಲ್ಗೆ ಒಳ್ಳೊಳ್ಳೆ ಆಫರ್ ನಡೀತಿದೆ ಸಾಗರ್ ಕಾರ್ಸ್ ಅಲ್ಲಿ. ದಯವಿಟ್ಟು ಬಂದ್ಬಿಟ್ಟು ಎಲ್ಲಾನು ವಿಸಿಟ್ ಮಾಡಿ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸಾಗರ್ ಕಾರ್ಸ್ ಅಲ್ಲಿ ಮೊದಲೇ ಕಾರ್ ಯಾವ ಸರ್ ಇವತ್ತು? ಸರ್ ಮೊದಲೇ ಗಾಡಿ ನೋಡ್ತಾ ಇದ್ದೀರಾ. ಎಲ್ಲರೂ ಹೇಳ್ತಾ ಇದ್ರು ಸರ್ ಮಾಡೆಲ್ ಗಾಡಿ ಬೇಕು, ಪ್ರೈಸಿಂಗ್ ಕೊಡಿ ಸರ್, ನಿಮ್ಮ ಹತ್ರ ಬರ್ತೀವಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಚಾಲೆಂಜಿಂಗ್ ಪ್ರೈಸ್ ಇಯರ್ ಎಂಡ್ ಆಫರ್ ಧಮಾಕ್ ಆಫರ್ ಕೊಡ್ತಾ ಇದೀನಿ. 2015 ಮಾಡಲ್ ಮೈಕ್ರಾ ಕೊಡ್ತಾ ನಿಸಾನ್ ಮೈಕ್ರಾ ಕೊಡ್ತಾ ಇದೀನಿ ಸರ್. ಎಕ್ಸೆಲ್ ವೇರಿಯಂಟ್ ತುಂಬಾ ವೆಲ್ ಮೇಂಟೈನ್ ಮಾಡಿದಾರೆ. ಲಕ್ಸುರಿ ವೆಹಿಕಲ್ 66,000 ನೋಡಿರೋದು ವೆಹಿಕಲ್. ತುಂಬಾ ಕ್ಲೀನ್ ಆಗಿದೆ. ₹1 ಖರ್ಚು ಮಾಡಂಗಿಲ್ಲ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಲೆದರ್ ಸೀಟ್ಸ್ ಎಲ್ಲ ಇದೆ ಸರ್. ಕೇವಲ ಬರೀ 3,15,000 ಕಸ್ಟಮರ್ ಫೈನಲ್ ಬೇಕು ಅಂತ ಹೇಳ್ತಾ ಇದ್ರು. ಅಲ್ಲಿ ಧಮಾಕ ಆಫರ್ ಅಲ್ಲಿ ಸರ್ 2,95,000 ಕೊಡ್ತೀನಿ. ಹೋಗಿ ಸರ್ 2,95,000 ಜಸ್ಟ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ 50,000 ಡೌನ್ ಪೇಮೆಂಟ್ ಬರ್ಬೋದು, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಮುಂದ್ಗಡೆ ಒಂದು ಮಾರುತಿ A ಸ್ಟಾರ್ ಇದೆ. ಅದನ್ನು ಆಟೋಮೆಟಿಕ್ ಅಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಒಂದು ಒಳ್ಳೆ ಕಂಡೀಷನ್ ಗಾಡಿ ಬೇಕು ಅಂತ. ಅದಕ್ಕೋಸ್ಕರ ನಂತರ ಒಂದು ಮಾರುತಿ A ಸ್ಟಾರ್ ಬಂದಿದೆ. ಅದನ್ನು ಆಟೋಮೆಟಿಕ್
ಸಿಂಗಲ್ ಓನರ್ ವೆಹಿಕಲ್ 54,000 ಕಿಲೋಮೀಟರ್ ಏನೋ ಅದನ್ನು ಡಾಕ್ಟರ್ ಯೂಸ್ ಮಾಡಿರೋದು, ಲೇಡಿ ಡಾಕ್ಟರ್ ಯೂಸ್ ಮಾಡಿರೋದು ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತಗೊಳಕ್ ₹1 ಖರ್ಚು ಮಾಡಂಗಿಲ್ಲ. ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿ ಇದೆ ಸರ್. ಪ್ರೈಸಿಂಗ್ ನೋಡಿದ್ರೆ ಕಸ್ಟಮರ್ 3,45,000 ಹೇಳ್ತಾ ಇದ್ರು ಸರ್. ಒಂದೇ ಬೆಲೆ ಸರ್, ಇಯರ್ ಅಂಡ್ ಆಫರ್ ಬೇರೆ 2,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಇದು 2,95,000 ಬೇರೆ 2,95,000 ಸರ್. 2013 ಆಟೋಮೆಟಿಕ್ ಗಾಡಿ ಕೊಡ್ತಾ ಇದೀನಿ. ಸಿಂಗಲ್ ಓನರ್ ವೆಹಿಕಲ್, ಡಾಕ್ಟರ್ ಯೂಸ್ ಮಾಡಿರೋದು ವೆಹಿಕಲ್. ಶಿಫ್ಟ್ ಇದೆಲ್ಲ ಸರ್. ಸರ್ ಶಿಫ್ಟ್ ನೋಡ್ತಾ ಇದೀರಾ, ಒಂದು ಯಂಗ್ಸ್ಟರ್ಸ್ ಗೆ ಶಿಫ್ಟ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಂಗ್ ಯಂಗ್ಸ್ಟರ್ಸ್ ಅಲ್ಲ, ಫ್ಯಾಮಿಲಿ ಯೂಸ್ ಗೆನು ಕೂಡ ಶಿಫ್ಟ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಫಿಟ್ಟಿಂಗ್ ಜೊತೆಲಿ ನೋಡ್ತಾ ಇದ್ದಾರೆ. ಅಲಾಯ್ ವೀಲ್ಸ್ ಫಿಟ್ಟಿಂಗ್ ಇದೆ, ಬಂಪರ್ ಎಕ್ಸ್ಟ್ರಾ ಬಂಪರ್ ಹಾಕಿದ್ದಾರೆ, ಸ್ಪೈಲರ್ ಹಾಕಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 44,000 ಕಿಲೋಮೀಟರ್ ಏನು. ವೈಟ್ ಕಲರ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಸರ್. 2010 ಸಿಂಗಲ್ ಓನರ್ ವೆಹಿಕಲ್ ಸರ್. ಕಸ್ಟಮರ್ ಬಂದ್ಬಿಟ್ಟು 3,10,000 ಹೇಳ್ತಾ ಇದ್ರು. ಫೈನಲ್ ಟು ಫೈನಲ್ 2,80,000, 2,80,000ಗೆ 2010 ಸಿಂಗಲ್ ಓನರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, 2,80,000ಕ್ಕೆ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ, ಒಂದು ಮನೆಯಲ್ಲಿ 6 ಜನ ಇದೆ. 6 ಜನ ಓಡಾಡಕ್ಕೆ ಒಂದು ಗಾಡಿ ಬೇಕು, ಇಲ್ಲ 8 ಸೀಟರ್ ತಗೊಂಡ್ಬೇಕು. 8 ಸೀಟರ್ ಗೆ ಬಜೆಟ್ ಇರಲ್ಲ ಅಂತ ಯೋಚನೆ ಮಾಡ್ತಾ ಇದೀರಾ. ಜಸ್ಟ್ ಬನ್ನಿ ಸರ್, 6 ಸೀಟರ್ ಕಾರ್ ಕೊಡ್ತಾ ಇದೀನಿ. 2016 ಮಾಡಲ್ KUV 100, ಅದನ್ನು ಸಿಂಗಲ್ ಓನರ್ ವೆಹಿಕಲ್. 55,000 ಕಿಲೋಮೀಟರ್ ಏನು ನೋಡ್ತಾ ಇದೆ. 6 ಜನ ಕುತ್ಕೊಂಡು ಹೋಗಿರೋದು ಗಾಡಿ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಗಾಡಿ, ಮೇಂಟೆನೆನ್ಸ್ ಕಮ್ಮಿ ಗಾಡಿ, ತುಂಬಾ ಕ್ಲೀನ್ ಆಗಿದೆ ಸರ್. ಪ್ರೈಸಿಂಗ್ ನೋಡ್ತಾ ಇದೆ ಸರ್, ಬೇರೆ 3,75,000 ಕಸ್ಟಮರ್ ಹೇಳ್ತಾ ಇದ್ದಾರೆ. ಫೈನಲ್ ಟು ಫೈನಲ್ ಬೇರೆ 3,25,000, 3,25,000ಗೆ 16 ಮಾಡಲ್ ಸಿಂಗಲ್ ಓನರ್ KUV 100 ಕೊಡ್ತಾ ಇದೀನಿ ಸರ್. ನೆಕ್ಸ್ಟ್ ಗಾಡಿ ನೋಡ್ತಾ ಇದೀರಾ, ಅವಾಗ ನಾನು ಹೈಲೈಟ್ಸ್ ಅಲ್ಲಿ ಹೇಳಿದೆ ಸರ್, ನಮ್ಮ ಹತ್ರ ಒಂದು 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಅಂತ. ಅದು ಯಾವ್ದು ಗಾಡಿ ಅಂದ್ರೆ ಇದೇ ಗಾಡಿ ನೋಡ್ತಾ ಇದ್ದಾರೆ, ಡೆಕ್ಸನ್ ರೆಡಿಗೋ 2016 ಮಾಡಲ್ ವೆಹಿಕಲ್. 35,000 ನೋಡಿರೋದು ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರು ಸರ್. ಮೈಲೇಜ್ ಗಾಡಿ ಸಿಟಿಯಲ್ಲಿ ನಿಮ್ಗೆ 15 ಇಂದ 20 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ. ಒಂದು 2 ವೀಲರ್ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಒಂದು 2 ವೀಲರ್ ಪ್ರೈಸಿಂಗ್ ಅಲ್ಲಿ ಗಾಡಿನೂ ಕೂಡ ಕೊಡ್ತಾ ಇದೀನಿ ನಿಮ್ಗೆ. ತುಂಬಾ ಚೆನ್ನಾಗಿದೆ. ಅದನ್ನು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ ಸರ್. ಈ ಬಿಸಿಲು ಕಾಲದಲ್ಲಿ, ಮಳೆ ಕಾಲದಲ್ಲಿ, ಫ್ಯಾಮಿಲಿದಲ್ಲಿ ಒಂದು ಚಿಕ್ಕ ಗಾಡಿ ಬೇಕು, ಅದನ್ನು 2 ವೀಲರ್ ಇದ್ರೆ ಕಾರ್ ತಗೊಳ್ಬೇಕು ಅಂತ ಆಸೆ ಇರ್ತೀರಾ, ಅದನ್ನು ಲೇಟೆಸ್ಟ್ ಮಾಡೆಲ್ ಬೇಕು ಅಂತ ಹೇಳ್ತೀರಾ, ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅಂತ. ಬನ್ನಿ ಸರ್, 16 ಮಾಡಲ್ ಕೊಡ್ತಾ ಇದ್ದೀನಿ. ಅದನ್ನು ಡೆಕ್ಸನ್ ರೆಡಿಗೋ ಟಾಪ್ ಎಂಡ್ ವೇರಿಯಂಟ್ ಸರ್. ಬೇರೆ ಕೇವಲ 2,05,000 ಫೈನಲ್ ಮಾಡ್ಕೊಡ್ತಾ ಇದ್ದೀನಿ. ಅದನ್ನು ಲೋನ್ ಅಲ್ಲಿ ನೋಡ್ತಾ ಅವ್ರಿಗೆ ಪ್ರೊಫೈಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ತಗೊಂಡ್ ಹೋಗ್ಬೇಕು. ಇಟಿಯೋಸ್ ಇದೆ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ, ಇಟಿಯೋಸ್ ಬೇಕು. ಅದು ಟೊಯೋಟಾ ಇಂಜಿನ್ ಅಂದ್ರೆ ಎಲ್ಲರಿಗೆ ಫೇವರೇಟ್ ಸರ್. ಯಾಕಂದ್ರೆ ಆ ತರ ಲೈಫ್ ಇಂಜಿನ್ ಯಾವ ಬರಲ್ಲ. ಟೊಯೋಟಾ ಇಂಜಿನ್ 2013 ಮಾಡಲ್ ಟೊಯೋಟಾ ಇಟಿಯೋಸ್ ಲೀವ್ ಆಗಿ ಕೊಡ್ತಾ ಇದೀನಿ. ಪೆಟ್ರೋಲ್ ಇಂಜಿನ್ ತುಂಬಾ ಕ್ಲೀನ್ ಆಗಿದೆ. ಅದನ್ನು ಲೆದರ್ ಸೀಟ್ ಜೊತೆಯಲ್ಲಿ ಅಂಡ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ, ಔಟ್ ಆಫ್ ಮಾರ್ಕೆಟ್. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಟೈರ್ಸ್ ಎಲ್ಲ ನೋಡಬಹುದು, ಆಲ್ಮೋಸ್ಟ್ 75 to 80% ಟೈರ್ಸ್ ಕೂಡ ಇದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,45,000 ಹೇಳ್ತಾ ಇರೋದು ಸರ್. ಫೈನಲ್ ಆಗಿ ಸರ್, ಇಯರ್ ಅಂಡ್ ಆಫರ್ 3,05,000ಗೆ 2013 ಮಾಡಲ್ ಇಟಿಯೋಸ್ ಲೀವಾ ಪೆಟ್ರೋಲ್ ಗಾಡಿ ಕೊಡ್ತಾ ಇದೀನಿ. ಯಾರು ಇಷ್ಟಪಟ್ಟು ದಯವಿಟ್ಟು ನಮ್ಮ ಶೋರೂಮ್ ಗೆ ವಿಸಿಟ್ ಮಾಡಿ ಸರ್. ಇನ್ನೊಂದು ನನ್ನ ಹತ್ರ ಒಳ್ಳೆ ಗಾಡಿ ಬಂದಿದೆ ಸರ್. ಅದನ್ನು ಮಾರುತಿ ಗಾಡಿ ನೋಡಿದ್ರೆ ಗೊತ್ತಾಗುತ್ತೆ, ವ್ಯಾಗನರ್. ಅದನ್ನು ಪೆಟ್ರೋಲ್ ವಿತ್ LPG ಇದೆ. ಇದು LPG ಫಿಟ್ ಮಾಡಿದ್ದಾರೆ ಸರ್. ಮೈಲೇಜ್ ಸಕ್ಕತ್ತಾಗಿ ಬರುತ್ತೆ ಸರ್. 20 ಸಿಟಿಯಲ್ಲಿ, ಲಾಂಗ್ ಅಲ್ಲಿ 25 ಬರುತ್ತೆ. 2007 ಮಾಡಲ್. FC ಇನ್ಶೂರೆನ್ಸ್ ಎಲ್ಲ ಆಗಿದೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್. FC ಕೂಡ ಮಾಡಿದ್ದಾರೆ. ಫ್ರೆಶ್ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಅದು ಸರ್. ಪೆಟ್ರೋಲ್ ವಿತ್ LPG 2007 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಮಾರುತಿ ವ್ಯಾಗನರ್ ಸರ್. ಕಸ್ಟಮರ್ 1,75,000 ಹೇಳ್ತಾ ಇದ್ದು. ಬೇರೆ ಇಯರ್ ಎಂಡ್ ಆಫರ್ 1,50,000, 1,50,000ಗೆ 2007 ಮಾಡಲ್ ವ್ಯಾಗನರ್ ಕೊಡ್ತಾ ಇದೀನಿ. 1,50,000 ವ್ಯಾಗನರ್, 1,50,000ಗೆ ವ್ಯಾಗನರ್ ಕೊಡ್ತಾ ಇದೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ಸರ್, ಫೋರ್ಡ್ ಫಿಯೆಸ್ಟಾ ಬಂದಿದೆ. ಅದನ್ನು ಡೀಸೆಲ್ ಗಾಡಿ, ಮೈಲೇಜ್ ಗಾಡಿ ಸರ್. 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಯಾರು ಡೀಸೆಲ್ ಗಾಡಿ ಬೇಕು, ಮೈಲೇಜ್ ಗಾಡಿ ಬೇಕು, ರಫ್ಯೂಸ್ ಗೆ ಕೂಡ ಯೂಸ್ ಮಾಡ್ಬೇಕಂದ್ರೆ ಒಳ್ಳೆ ಗಾಡಿ ಅಂತ ಹೇಳ್ತೀನಿ ಸರ್. ಯಾಕಂದ್ರೆ ಎಷ್ಟು ರಫ್ಯೂಸ್ ಮಾಡಿದ್ರು ನಿಮ್ಗೆ ಗಾಡಿ ಒಂದು ಏನ್ ಬೇಜಾರಾಗಲ್ಲ ಸರ್. ನೀವು ಬೇಜಾರಾಗ್ಬಿಟ್ರೆ ಗಾಡಿ ಒಂದು ಬೇಜಾರಾಗಲ್ಲ. ಆ ತರ ಗಾಡಿ ವೆಹಿಕಲ್ ಇದು. ತುಂಬಾ ವೆಲ್ ಮೇಂಟೈನ್ ಮಾಡಿದ್ರೆ. ಸಿಂಗಲ್ ಓನರ್ ವೆಹಿಕಲ್, ಡ್ರಿವನ್ 86,000 ಕಿಲೋಮೀಟರ್ಸ್ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,45,000 ಹೇಳ್ತಾರೆ. ಅದು ಫೈನಲ್ ಆಗಿ ಸರ್ ಒಂದು 2,10,000, 2,10,000ಗೆ ಫೋರ್ಡ್ ಫಿಯೆಸ್ಟಾ 2012 ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ. 2,10,000ಕ್ಕೆ ಸಿಂಗಲ್ ಓನರ್ ಡೀಸೆಲ್ ಗಾಡಿ 2012 ಮಾಡಲ್ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಫ್ಯಾಮಿಲಿದು ಬಡವರ್ದು 8 ಸೀಟರ್ ಕಾರ್ ಅಂತ ಹೇಳ್ಬೋದು. 2011 ಮಾಡಲ್ ಐಕೋ ಕೊಡ್ತಾ ಇದೀನಿ. ಅದನ್ನು ವಿತ್ AC ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು ವೆಹಿಕಲ್. ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ. AC ಪವರ್ ಸ್ಟೀರಿಂಗ್, ಇದು ಪವರ್ ಸ್ಟೀರಿಂಗ್ ಬರಲ್ಲ, AC ಬರುತ್ತೆ ಇದರಲ್ಲಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ಸರ್. ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ ಸರ್. ಈ ಗಾಡಿ 2 in 1 ಅಂತ ಹೇಳ್ತಾರೆ. ಯಾಕಂದ್ರೆ ಬಡವರಿಗೇನು 8 ಸೀಟರ್ ಕಾರ್ ಅಂತ ಸ್ವಲ್ಪ ಇರೋದವ್ರಿಗೆ ಬಾಡಿ ಬಂದ್ಬಿಟ್ಟು ಅವ್ರದ್ದು ಏನೋ ಒಂದು ರೆಫ್ಯೂಸ್ ಗೆ ಯೂಸ್ ಕಂಪನಿಯಲ್ಲಿ ಎಲ್ಲ ಅವ್ರು ಇದು ಮಾಡಕ್ಕೆ ಯೂಸ್ ಆಗ್ಬಿಡುತ್ತೆ. ಫ್ಯಾಮಿಲಿಗೂ ಬೆಸ್ಟ್ ಆಗಿರುತ್ತೆ. ಫ್ಯಾಮಿಲಿಗೂ ಬೆಸ್ಟ್ ಗಾಡಿ ಅಂತ ಹೇಳ್ತೀನಿ ಸರ್. ಯಾಕಂದ್ರೆ ಒಂದು 8 ಸೀಟರ್ ಕಾರು ಲೋ ಬಜೆಟ್ ಅಲ್ಲಿ ಸಿಗ್ತಾ ಅಂತ ಎಲ್ಲರೂ ಇಷ್ಟಪಡ್ತಾರೆ. 2011 ಮಾಡಲ್ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 2,95,000 ಹೇಳ್ತಾ ಇರೋದು. ಫೈನಲ್ ಆಗಿ ಸರ್ 2,75,000 ಬಂದ್ರೆ ಗಾಡಿ ಕೊಡ್ತೀನಿ. ಈಕೋ 2,75,000, 2,75,000 11 ಮಾಡಲ್ ಈಕೋ ಸಿಂಗಲ್ ಓನರ್ ವೆಹಿಕಲ್.
ನೆಕ್ಸ್ಟ್ ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ ಇನ್ನೊಂದು ಲಕ್ಸುರಿ ಕಾರ್ ಇದೆ ಸರ್, ಸೆಡಾನ್ ಕಾರ್ ನನ್ನ ಹತ್ರ. ಅದನ್ನು ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. 14 ಮಾಡಲ್ ನಿಸಾನ್ ಸನ್ನಿ ಡೀಸೆಲ್ ಟಾಪ್ ಎಂಡ್ ವೇರಿಯಂಟ್ ಸರ್. ಏರ್ ಬ್ಯಾಗ್, ABS, ನಿಮ್ಗೆ ಬ್ಯಾಕ್ AC ಕೂಡ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ ನಿಮ್ಗೆ, ಅಂಡ್ ಸ್ಟೇರಿಂಗ್ ಅಲ್ಲಿ ಸೌಂಡ್ ಕಂಟ್ರೋಲಿಂಗ್ ಎಲ್ಲ ಬರುತ್ತೆ ಸರ್. ತುಂಬಾ ಚೆನ್ನಾಗಿದೆ ಲಕ್ಸುರಿ ವೆಹಿಕಲ್. ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಬರುತ್ತೆ ಸರ್. ಮೈಲೇಜ್ ಅಲ್ಲಿ ಸಕ್ಕತ್ತಾಗಿ ಸಿಟಿಯಲ್ಲಿ ಸರ್ 20 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ ಸರ್. ಪ್ರೈಸಿಂಗ್ ಸಖತ್ ಪ್ರೈಸ್ ಕೊಡ್ತಾ ಇದೀನಿ. ಕಸ್ಟಮರ್ ಬಂದ್ಬಿಟ್ಟು 3.5 ಹೇಳ್ತಾ ಇದ್ರು ಸರ್. 14 ಮಾಡಲ್ಗೆ ಬರೀ 3,15,000 3,15,000 ಒಂದು ನಿಸಾನ್ ಸನಿ ಕೊಡ್ತಾ ಇದೀನಿ. ಡೀಸೆಲ್ ಗಾಡಿ ಲೋನ್ ಅಲ್ಲಿ ನೋಡ್ತಾ ಅವ್ರಿಗೆ ಬರೀ 50,000 ಡೌನ್ ಪೇಮೆಂಟ್, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ಸರ್ i10 ಕೂಡ ಇದೆ ನನ್ನ ಹತ್ರ. 2013 ಮಾಡಲ್ ವೆಹಿಕಲ್, ಮ್ಯಾಗ್ನಾ ವೇರಿಯಂಟ್, ಕಪ್ಪ ಇಂಜಿನ್ ಬರುತ್ತೆ ಇದು. ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಅಂಡ್ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಪ್ಯಾನಿಯರ್ದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ, ಅಂಡ್ ಸ್ಪಾಯ್ಲರ್ ಕೂಡ ಹಾಕಿದ್ದಾರೆ. ಟೈರ್ಸ್ ಎಲ್ಲ 70% ಟೈರ್ಸ್ ಇದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,85,000 ಹೇಳ್ತಾ ಇದ್ರು. ಫೈನಲ್ ಸರ್ 2,60,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,60,000 i10 ಕೊಡ್ತಾ ಇದೀನಿ ಸರ್. ಬನ್ನಿ, ಬಂಪರ್ ಆಫರ್ ಕೊಡ್ತಾ ಇದೀನಿ. ಯಾರು ಕೊಡಲ್ಲ, ಅದು ಪ್ಯೂರ್ ಕರ್ನಾಟಕ ಗಾಡಿಗಳು. ನಮ್ಮ ಹತ್ರ ಒಂದು ಮೈಗ್ರೇಟ್ ಗಾಡಿ ಸಿಗಲ್ಲ ಸರ್. ನೋಡ್ತಾ ಇದೆ ಸರ್, ನಮ್ದು ಸ್ಮಾಲ್ ಕಾರ್ ಬಂದಿದೆ. ಅದನ್ನು ಅದನ್ನು 2 ವೀಲರ್ ಸರ್. ನೀವು 2 ವೀಲರ್ ಅಲ್ಲಿ ಓಡಾಡ್ತೀರಾ, ಅದರಿಂದ ಒಂದು ಬೆಸ್ಟ್ ಕಾರಲ್ಲಿ ಓಡಾಡಕ್ಕೆ. ಯಾಕಂದ್ರೆ ಅದೇ ಪ್ರೈಸ್ ಅಲ್ಲಿ, ಅದೇ ಬಜೆಟ್ ಅಲ್ಲಿ, ಅದೇ ಸೇಮ್ ಮೈಲೇಜ್ 2 ವೀಲರ್ ಮೈಲೇಜ್ ಬರೋಂತರ ಗಾಡಿ ಟಾಟಾ ನ್ಯಾನೋ, ಪವರ್ ಸ್ಟೀರಿಂಗ್, AC ಎಲ್ಲ ಬರುತ್ತೆ ಇದರಲ್ಲಿ. 2015 ಮಾಡಲ್, ಬರೀ 35,000 ಓಡಿರೋದು ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ಸರ್. 15 ಮಾಡಲ್ ಗಾಡಿ ಬರೀ ಕೇವಲ 1,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ನ್ಯಾನೋ 1,50,000 1,50,000 15 ಮಾಡಲ್ ಟ್ವಿಸ್ಟ್. ಇದು ಪವರ್ ಸ್ಟೀರಿಂಗ್, AC ಪವರ್ ಸ್ಟೀರಿಂಗ್, ಅಂಡ್ ಪವರ್ ವಿಂಡೋ ಬರುತ್ತೆ, ಅಂಡ್ ಸಿಸ್ಟಮ್ ಕೂಡ ಬರುತ್ತೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ. ಹೇಳಿ ನೆಕ್ಸ್ಟ್ ನೋಡ್ತಾ ಇದೆ ಸರ್, ಒಂದು ಫೋರ್ಟ್ ಫಿಗೋ ಇದೆ. ಅದನ್ನು ಪೆಟ್ರೋಲ್ ಇಂಜಿನ್ 2012 ZXi ವೇರಿಯಂಟ್. ಇದರಲ್ಲಿ ನಿಮ್ಗೆ AC ಪವರ್ ಸ್ಟೀರಿಂಗ್ ಬರುತ್ತೆ, ಅಂಡ್ ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಬರುತ್ತೆ ಸರ್. ಮೈಲೇಜ್ ಅಲ್ಲಿ ನೋಡಿದ್ರೆ ಸಿಟಿಯಲ್ಲಿ ನಿಮಗೆ 15 to 16 ಬರುತ್ತೆ, ಲಾಂಗ್ ಅಲ್ಲಿ 18 ಬರುತ್ತೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75 to 80% ಟೈರ್ಸ್ ಇದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,45,000 ಹೇಳ್ತಾ ಇದ್ರು. ಫೈನಲ್ ಸರ್ ಒಂದೇ ಬೆಲೆ 2,10,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಒಂದು ಬೀಟು. ನೆಕ್ಸ್ಟ್ ನೋಡ್ತಾ ಇದೀರಾ ಸರ್, ಚೆವರ್ಲೆ ಬೀಟ್ ಇದೆ ನನ್ನ ಹತ್ರ. ಡೀಸೆಲ್ ಇಂಜಿನ್ ಸರ್, 2012 ಮಾಡಲ್, ಸಿಂಗಲ್ ಓನರ್ ಸರ್. ಸಕ್ಕತ್ತಾಗಿ ಮೇಲೆ ಸರ್, ಈ ತರ ಮೈಲೇಜ್ ನಾನು ನೋಡಿಲ್ಲ. ಮೈಲೇಜ್ ಸರ್ ಸಿಟಿಯಲ್ಲಿ ನಿಮ್ಗೆ 20, ಲಾಂಗ್ ಅಲ್ಲಿ 25 ಬರುತ್ತೆ ಸರ್. ಆರಾಮಾಗಿ ಸರ್ ಒಂದು 3,000 ಫುಲ್ ಟ್ಯಾಂಕ್ ಮಾಡ್ಬಿಟ್ರೆ ಎಲ್ಲ ಸುತ್ತರ್ಕೊಂಡ್ ಬರ್ಬೋದು ಸರ್. ಆ ತರ ಬರುತ್ತೆ ಮೈಲೇಜ್ ಸರ್. 2012 ಮಾಡಲ್, ಸಿಂಗಲ್ ಓನರ್ ಗಾಡಿ, 75,000 ನೋಡಿರೋದು. ಚೆವರ್ಲೆ ಬೀಟ್ ಕೊಡ್ತಾ ಇದೀನಿ. ಬೇರೆ ಸರ್ ಒಂದೇ ಬೆಲೆ ಸರ್, 1,70,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,70,000 ಬೀಟು. 1,70,000 ಕೇವಲ 1,70,000 ಬರೀ ಈ ಇಯರ್ ಅಂಡ್ ಆಫರ್ ಕೊಡ್ತಾ ಇದೀನಿ. ಬನ್ನಿ ತಗೊಂಡೋಗಿ. ಸರ್ ಇನ್ನೊಂದು ಮೈಲೇಜ್ ಗಾಡಿ ಬೀಟ್ ತೋರಿಸಿದೀನಿ. ಇನ್ನೊಂದು ಆ ತರ ಮೈಲೇಜ್ ಗಾಡಿ ಸೆಡನ್ ಅಲ್ಲಿ ಬೇಕಂದ್ರೆ ಸಕ್ಕದಾಗಿ ನೋಡಬಹುದು. ವರ್ನಾ ಇದೆ ನನ್ನ ಹತ್ರ. CR ಎಂಜಿನ್, 2011 ಮಾಡಲ್, ಡೀಸೆಲ್ ಗಾಡಿ, SX ವೇರಿಯಂಟ್. ಇದರಲ್ಲಿ AC ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋ, ABS ಬ್ರೇಕ್, ಅಲಾಯ್ ವೀಲ್ಸ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಸರ್. ಇದನ್ನು ಕೂಡ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. 11 ಮಾಡಲ್ ಗಾಡಿ, ಟ್ರಾನ್ಸ್ಫಾರ್ಮ್, ಬರೀ 2,45,000 ಬರೀ 2,45,000 11 ಮಾಡಲ್ 2,45,000 ವರ್ನಾ ಕೊಡ್ತಾ ಇದೀನಿ. ಲೋನ್ ನೋಡ್ಕೋ, ಇದು ಕೂಡ ಲೋನ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಒಂದು ಮೆಂಟೋ ಇದೆ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ, ಮಿಲ್ಕಿ ವೈಟ್ ಕಲರ್ ಕಾಡ್ತಾ ಇರೋದು ವೋಲ್ಕ್ಸ್ವ್ಯಾಗನ್ ಮೆಟ್ರೋ. ಅದನ್ನು ಪ್ಯೂರ್ ಕರ್ನಾಟಕ ವೆಹಿಕಲ್, ಹೈಲ್ಯಾಂಡ್ ಟಾಪ್ ಎಂಡ್ ವೇರಿಯಂಟ್, 2011 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಲಕ್ಸುರಿ ಕಾರು ನೋಡ್ತಾ ಇದೀರಾ, ಒಂದ್ ಸ್ಕ್ರಾಚ್, ಒಂದ್ ಡೆಂಟ್ ಇಲ್ಲ ಸರ್. ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್, ಸಿಸ್ಟಮ್ ಎಲ್ಲ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು ಗಾಡಿ. ಸೆಕೆಂಡ್ ಓನರ್ ವೆಹಿಕಲ್ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಯಾರು ಎಂಟರ್ ಮಾರ್ಕೆಟ್ ಅಲ್ಲಿ ಕೊಡಲ್ಲ ಸರ್. ಚಾಲೆಂಜ್ ಪ್ರೈಸ್ ಸರ್. ಪ್ರೈಸಿಂಗ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,10,000 ಹೇಳ್ತಾ ಇರೋದು. ಫೈನಲ್ ಸರ್ 2,75,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ, ಹೋಂಡಾ ಸಿಟಿ ಇದೆ, 2009 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಮಾಡ್ಕೊಡ್ತೀವಿ. ತುಂಬಾ ಕ್ಲೀನ್ ಆಗಿ ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3,10,000 ಬೇಕು ಅಂತ ಹೇಳ್ತಾ ಇದ್ರು. ವಿತ್ FC ಇನ್ಶೂರೆನ್ಸ್ ಜೊತೆಲಿ ಬೇರೆ 2,85,000 ಬಂದ್ರೆ ಗಾಡಿ ಕೊಡ್ತೀನಿ. ಹೋಂಡಾ ಸಿಟಿ 2,85,000 ಸರ್. ವರ್ನಾ ಸರ್ ತುಂಬಾ ಡಿಮ್ಯಾಂಡ್ ಇದೆ ಸರ್. ಸರ್ ಡಿಮ್ಯಾಂಡೆಡ್ ಗಾಡಿ ಅಂತ ಹೇಳ್ತಾರ. ವರ್ನಾ ಕೊಡ್ತಾ ಇದೀನಿ. 11 ಮಾಡಲ್ ಗಾಡಿ ಸರ್. ವೆರಿ ಟಾಪ್ ಎಂಡ್ ಗಾಡಿ ಇದು. ಬಟನ್ ಸೈಡ್ ಜೊತೆಲಿ ನೋಡಬಹುದು. ಇಂಟೀರಿಯರ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಟಾಪ್ ಎಂಡ್ SX ವೇರಿಯಂಟ್ ಇದೆ. ಇಲ್ಲಿ ನಿಮ್ಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಮ್ಯಾಗ್ವೀಲ್ ಎಲ್ಲ ಬರುತ್ತೆ. ಪ್ಲಸ್ ಬಟನ್ ಸೈಡ್ ವೆಹಿಕಲ್ ಇದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. 11 ಮಾಡಲ್ ಟಾಪ್ ಎಂಡ್ ಗಾಡಿ ಕೊಡ್ತಾ ಇದೀನಿ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಅದನ್ನು ಕಸ್ಟಮರ್ 3,55,000 ಹೇಳ್ತಾ ಇದ್ರು. ಫೈನಲ್ ಸರ್ 3,15,000 3,15,000 ಬಂದ್ರೆ ಒಂದು 2011 ಮಾಡಲ್ ವರ್ನಾ VT SX ಆಪ್ಷನ್ ಅಲ್ಲಿ ಇದು. ಬಟನ್ ಸೈಡ್ ಜೊತೆಲಿ ತಗೊಂಡ್ ಹೋಗ್ಬೋದು ಸರ್.
ಚಿಕ್ಕ ಗಾಡಿ ಇದೆಯಲ್ಲ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಸರ್, ನಮ್ಮ ಮುಂದ್ಗಡೆ ಒಂದು ಆಲ್ಟೋ K10 ಕೂಡ ಇದೆ, 2019 ಮಾಡಲ್ ಲೇಟೆಸ್ಟ್ ಗಾಡಿ ಸರ್. K10 VXE ಆಪ್ಷನಲ್ ಇದು. ಇದರಲ್ಲಿ ನಿಮ್ಗೆ AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋಸ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಸಿಂಗಲ್ ಕಂಪನಿ ಸಿಸ್ಟಮ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಸರ್. ಮೈಲೇಜ್ ಗಾಡಿ, ಪರ್ಫಾರ್ಮೆನ್ಸ್ ಗಾಡಿ ಸರ್. ಯಾರು ನಾವು ಮಾರುತಿ ಗಾಡಿ, ಮೈಲೇಜ್ ಗಾಡಿ, ಪರ್ಫಾರ್ಮೆನ್ಸ್ ಗಾಡಿ ಬೇಕಂದ್ರೆ ಬೆಸ್ಟ್ ಗಾಡಿ ತಗೊಳ್ಬಹುದು ಇದು ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಇದನ್ನು ಕೂಡ. ಕಸ್ಟಮರ್ ಬಂದ್ಬಿಟ್ಟು ಸರ್ ಅರೌಂಡ್ 3,95,000 ಹೇಳ್ತಾ ಇದ್ರು. ಫೈನಲ್ ಟು ಫೈನಲ್ ಸರ್ ಒಂದೇ ಬೆಲೆ, ಇಯರ್ ಎಂಡ್ 3,45,000, 3,45,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ, ಇನ್ನೊಂದು ಸ್ಮಾಲ್ ಕಾರ್, ಅದನ್ನು ಮೈಲೇಜ್ ಕಾರ್ ಬೇಕು, ಲೇಟೆಸ್ಟ್ ಮಾಡಲ್ ಗಾಡಿ ಬೇಕಂದ್ರೆ 17 ಮಾಡಲ್ ರೆನಾಲ್ಟ್ ಕ್ವಿಕ್ ಕ್ಲೈಂಬರ್ ಕೊಡ್ತಾ ಇದೀನಿ. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಅಲಾಯ್ ವೀಲ್ಸ್, ABS ಬ್ರೇಕ್ ಎಲ್ಲ ಬರುತ್ತೆ, ಕಂಪನಿ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಲಕ್ಸುರಿ ವೆಹಿಕಲ್ ಸರ್, ಅದನ್ನು ಆಟೋಮೆಟಿಕ್ ಅಲ್ಲಿ ಎಲ್ಲರೂ ಕೇಳ್ತಾ ಇದ್ರು ಒಂದು ಲೇಟೆಸ್ಟ್ ಮಾಡಲ್ ಗಾಡಿ ಬೇಕು ಸರ್, ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅಂತ. ಬನ್ನಿ ಸರ್, ಸಾಗರ್ ಕಾರ್ಸ್ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. 2017 ಮಾಡಲ್ ರೆನಾಲ್ಟ್ ಕ್ವಿಕ್ ಕ್ಲೈಂಬರ್ ಕೊಡ್ತಾ ಇದೀನಿ ಬೇರೆ 3,15,000ಗೆ, 3,15,000ಗೆ ಯಾರು ಕೊಡಲ್ಲ. ಬನ್ನಿ ಸಾಗರ್ ಕಾರ್ಸ್ಗೆ, ಸಾಗರ್ ಕಾರ್ಸ್ ಅವ್ರು ಕೊಡ್ತಾರೆ. ನೆಕ್ಸ್ಟ್ ನೋಡ್ತಾ ಇದ್ದೀವಿ ಸರ್, ಮುಂದ್ಗಡೆ ಒಂದು Ertiga ಕೊಡ್ತಾ ಇದೀನಿ. ಅದನ್ನು ZDI ಟಾಪ್ ಎಂಡ್ ವೇರಿಯಂಟ್ ಡೀಸೆಲ್ ಗಾಡಿ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇಲ್ಲ ಸರ್. ಯಾಕಂದ್ರೆ ಹೊಸ ಗಾಡಿ ಸ್ಟಾಪ್ ಮಾಡಿರೋಕೋಸ್ಕರ ಮಾರ್ಕೆಟ್ ಅಲ್ಲಿ ಹೊಸ ಗಾಡಿ ಇದು ಬರ್ತಾ ಇಲ್ಲಕೋಸ್ಕರ ಮಾರ್ಕೆಟ್ ಫುಲ್ ಡಿಮ್ಯಾಂಡ್ ಇದೆ. 2013 ಮಾಡಲ್ ವೆಹಿಕಲ್ ZDI ವೇರಿಯಂಟ್, 65,000 ಓಡಿದೆ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಮಾರುತಿ Ertiga ಕೊಡ್ತಾ ಇದೀನಿ ಸರ್. 8 ಸೀಟರ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಮೈಲೇಜ್ ಗಾಡಿ, ಪರ್ಫಾರ್ಮೆನ್ಸ್ ಗಾಡಿ ಸರ್, ಸಖತ್ತಾಗಿದೆ ವೆಹಿಕಲ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಆಗ್ಬೇಕು, ಸಾರಿ ಡೀಸೆಲ್ ಆಗ್ಬೇಕು, ಯೂಸ್ ಮಾಡ್ಬೇಕು. ಪ್ರೈಸಿಂಗ್ ನೋಡ್ತಾ ಸರ್, ಕಸ್ಟಮರ್ ಬಂದ್ಬಿಟ್ಟು 6,45,000 ಹೇಳ್ತಾ ಇರೋದು. ಫೈನಲ್ 5,70,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 5,70,000ಕ್ಕೆ Ertiga. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಮುಂದ್ಗಡೆ ಒಂದು ಹೋಂಡಾ ಬ್ರಿಯೋ ಕೂಡ ಇದೆ ಸರ್. 2014 ಮಾಡಲ್, 41,000 ಕಿಲೋಮೀಟರ್ ಡ್ರಿವೆನ್. ವೆಹಿಕಲ್ ಮಾತ್ರ ತುಂಬಾ ಕ್ಲೀನ್ ಆಗಿದೆ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ಸ್ ಕೂಡ ಇದೆ, 4 ಪವರ್ ವಿಂಡೋ ಬರುತ್ತೆ, ಕ್ಲೈಮೇಟ್ ಕಂಡೋ ಗ್ಲಾಸ್, ಕಂಪನಿ ಸಿಸ್ಟಮ್, ಟೈಲ್ಸ್ ಎಲ್ಲ ಆಲ್ಮೋಸ್ಟ್ 60% ಟೈಲ್ಸ್ ಕೂಡ ಇದೆ ಸರ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಅರೌಂಡ್ 3,75,000 ಹೇಳ್ತಾ ಇದ್ರು ಸರ್. ಬೇರೆ 3,45,000 ಬಂದ್ರೆ ಒಂದು ಇಯರ್ ಎಂಡ್ ಆಫರ್ ಕೊಡ್ತೀನಿ, ಹೋಗಿ ಸರ್. ಇಯರ್ ಎಂಡ್ ಆಫರ್ 3,45,000ಗೆ ಹೋಂಡಾ ಬ್ರಿಯೋ 2014 ಮಾಡಲ್ ಕೊಡ್ತಾ ಇದೀನಿ ಸರ್. ಎಂಟೈರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್. ನಮ್ಮ ಮುಂದೆ ರೆನಾಲ್ಟ್ ಡಸ್ಟರ್ ಕೂಡ ಇದೆ, ಕಾಂಪ್ಯಾಕ್ಟ್ XUV ಕಾರ್. ಯಾರು ರೆನಾಲ್ಟ್ ಕಾರ್ ನೋಡ್ತಾ ಇದ್ರೆ ಡಸ್ಟರ್ ಕೊಡ್ತಾ ಇದೀನಿ. 2013 ಮಾಡಲ್ RXZ 110 PS ಸರ್. ಇದು ನೋಡ್ತಾ ಇದ್ದೀರಾ, ವೆಹಿಕಲ್ ತುಂಬಾ ಕ್ಲೀನ್ ಆಗಿದೆ. ಟೈರ್ಸ್, ಬಾಡಿ ಲೈನ್, ಒಳಗಡೆ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್. 2013 ಮಾಡಲ್ ಗಾಡಿ. ಕಸ್ಟಮರ್ ಬಂದ್ಬಿಟ್ಟು 4,70,000 ಹೇಳ್ತಾ ಇದ್ರು. 4,70,000 ಬಿಟ್ಟಾಕಿ 4,25,000 ಬಂದ್ರೆ ಗಾಡಿ ಕೊಡ್ತೀನಿ, ಹೋಗಿ. 4,20,000ಕ್ಕೆ 4,25,000ಗೆ ಡಸ್ಟರ್ 2013 RXZ ಟಾಪ್ ಎಂಡ್ ವೇರಿಯಂಟ್ ಕೊಡ್ತಾ ಇದೀನಿ ಸರ್. ಸರ್ ಹೇಳಿ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ, ನಮ್ಮ ಮುಂದೆ ಒಂದು ಸೆಲಿರಿಯೋ ಕೂಡ ಇದೆ, ಆಟೋಮೆಟಿಕ್ ವೆಹಿಕಲ್. ಮಾರುತಿದಲ್ಲಿ ಎಲ್ಲರೂ ಕೇಳ್ತಾ ಇದ್ರು ಆಟೋಮೆಟಿಕ್ ಸೆಲಿರಿಯೋ ಬೇಕು ಅಂತ. ತಗೊಳ್ಳಿ ಸರ್, ಸೆಲಿರಿಯೋನು ಕೂಡ ಇದೆ. 2014 ಮಾಡಲ್ ವೆಹಿಕಲ್. ಇದರಲ್ಲಿ VXA ವೇರಿಯಂಟ್, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ. ಅಂಡ್ ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಸಿಸ್ಟಮ್ ಕೂಡ ಹಾಕಿದ್ದಾರೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿ ಸರ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು ಅಂತ ಕಂಡೀಷನ್ ಇದೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ ಸರ್ 3,50,000 ಹೇಳ್ತಾ ಇದ್ರು. ಫೈನಲ್ ಆಗಿ 3,25,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ದಾರೆ ಸರ್, ಮುಂದೆ ಒಂದು i10 ಬ್ರ್ಯಾಂಡ್ ಕೂಡ ಇದೆ. 2014 ಮಾಡಲ್ ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿ ಸರ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು. 2016 ಮಾಡಲ್ ವೆಹಿಕಲ್, 1.2 ಲೀಟರ್ ಇಂಜಿನ್, ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಇದು. ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್, ಕಂಪನಿ ಸಿಸ್ಟಮ್ ಬರುತ್ತೆ, ಕ್ಲೈಮೇಟ್ ಕಂಡೋ ಗ್ಲಾಸ್ ಬರುತ್ತೆ ಸರ್. ಸಕ್ಕದಾಗಿ ಮೇಂಟೈನ್ ಮಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಕಸ್ಟಮರ್ 4,95,000 ಹೇಳ್ತಾ ಇದ್ರು. ಫೈನಲ್ ಆಗಿ ಸರ್ ಇಯರ್ ಎಂಡ್ ಆಫರ್ ಕೊಡ್ತಾ ಇದೀನಿ. 4,65,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ಪ್ರೀಮಿಯಂ ಕಾರ್ಸ್ ಬೇಕು ಅಂತ ನನಗೆ ಫೋನ್ ಮಾಡ್ತಾ ಇದ್ರು ಸರ್. ಬನ್ನಿ ಸಾಗರ್ ಕಾರ್ಸ್ ಪ್ರೀಮಿಯಂ ಕಾರ್ ತರಿಸಿದೀನಿ. 2013 ಮಾಡಲ್ ವೆಹಿಕಲ್ X1 ವೇರಿಯಂಟ್ ಕೊಡ್ತಾ ಇದೀನಿ. ನೋಡ್ತಾ ಇದೀರಾ ಗಾಡಿ ಹೆಂಗ್ ಸಕ್ಕತ್ತಾಗಿ ಕಾಣಿಸ್ತಾ ಅಂತ. ವೆಲ್ ಮೇಂಟೈನ್ ಮಾಡಿರೋದು ವೆಹಿಕಲ್ ಸರ್. ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗ್ಬೇಕು, ಯೂಸ್ ಮಾಡ್ಬೇಕು. ಟಾಪ್ ಎಂಡ್ ವೇರಿಯಂಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಬಟನ್ ಸೆಟ್ ಎಲ್ಲ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಫೋಗ್ ಲ್ಯಾಂಪ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಡೋ ಗ್ಲಾಸ್, 6 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್. ಕಸ್ಟಮರ್ ಬಂದ್ಬಿಟ್ಟು 7,75,000 ಹೇಳ್ತಾ ಇದ್ರು ಸರ್. ಫೈನಲ್ ಟು ಫೈನಲ್ ಒಂದೇ ಬೆಲೆ ಸರ್. 6,95,000 ಬಂದ್ರೆ ಗಾಡಿ ಕೊಡ್ತೀನಿ, ಹೋಗಿ ಸರ್. ಶಿಫ್ಟ್ ಇದೆ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ, ನಮ್ಮ ಮುಂದೆ ಒಂದು ಮಾರುತಿ ಶಿಫ್ಟ್ ಇದೆ. ಅದನ್ನು 2013 ಮಾಡಲ್ ZDI ಟಾಪ್ ಎಂಡ್ ವೇರಿಯಂಟ್ ಇದು, ZDI ಪ್ಲಸ್. ಇದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಬರುತ್ತೆ, ಫೋಗ್ ಲ್ಯಾಂಪ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ ನಿಮಗೆ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಡೋ ಗ್ಲಾಸ್, ಲೆಗ್ ಸೀಟ್ ಎಲ್ಲ ಬರುತ್ತೆ. ಡೀಸೆಲ್ ಗಾಡಿ ಸರ್. ಸಕ್ಕತ್ತಾಗಿ ಮೈಲೇಜ್ ಸಿಟಿಯಲ್ಲಿ 18 to 20 ಬರುತ್ತೆ, ಲಾಂಗ್ ಅಲ್ಲಿ 25 ಬರುತ್ತೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಬೆಸ್ಟ್ ಆಫರ್ ಅಲ್ಲಿ ಕೊಡ್ತಾ ಇದೀನಿ. ಅದನ್ನು 4,90,000 ಕಸ್ಟಮರ್ ಕೊಟ್ಟಿಂಗ್ ಸರ್. ಫೈನಲ್ ಇಯರ್ ಎಂಡ್ ಆಫರ್ 4,50,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದೀವಿ ಸರ್, ಯಾರು ಒಂದು ಲೇಟೆಸ್ಟ್ ಕಾರ್ ನೋಡ್ತಾ ಇದೀರಾ, ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ ನೋಡ್ತಾ ಇದೀರಾ, ಹೊಸ ಗಾಡಿ ತರ ನೋಡ್ತಾ ಅಂದ್ರೆ ಬೆಸ್ಟ್ ಗಾಡಿ ಕೊಡ್ತಾ ಇದೀನಿ. Hyundai i20 ನೋಡ್ತಾ ಇದೀರಾ. 2017 ಮಾಡಲ್ ಎಲೈಟ್ ವೇರಿಯಂಟ್, ಸ್ಪೋರ್ಟ್ಸ್ ವೇರಿಯಂಟ್. ಅದನ್ನು ಬೇರೆ 30,000 ಹೊಡಿರೋದು ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ ಸರ್. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಸರ್. ಕಸ್ಟಮರ್ ಪ್ರೈಸಿಂಗ್ ಬಂದ್ಬಿಟ್ಟು ಅರೌಂಡ್ 6,75,000 ಹೇಳ್ತಾ ಇದ್ರು ಸರ್. 675 ಎಲ್ಲ ಬಿಟ್ಬಿಡಿ ಸರ್.
6,10,000 ಬಂದ್ರೆ ಗಾಡಿ ಕೊಡ್ತೀನಿ. ಇಯರ್ ಅಂಡ್ ಆಫರ್ ಹೋಗಿ ಸರ್. ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದೀರಾ ಈಕೋ ಸ್ಪೋರ್ಟ್ಸ್ ಕೂಡ ಇದೆ. 2017 ಮಾಡಲ್ ವೆಹಿಕಲ್ ಟೈಟಾನಿಯಂ ಪ್ಲಸ್ ಟಾಪ್ ಎಂಡ್ ವೇರಿಯಂಟ್ ಸರ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, 6 ಏರ್ ಬ್ಯಾಗ್ಸ್ ಬರುತ್ತೆ, ಬಟನ್ ಸೈಡ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್ ಬರುತ್ತೆ, ಅದನ್ನು ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ. ನಿಮಗೆ ರಿವರ್ಸ್ ಕ್ಯಾಮ್ರಾ ಬರುತ್ತೆ ಕೂಡ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಲಕ್ಸುರಿ ಕಾಂಪ್ಯಾಕ್ಟ್ XUV ಕಾರ್ ಯಾರು ನೋಡ್ತಾ ಇದ್ದಾರೆ ಬೆಸ್ಟ್ ಆಪ್ಷನ್ ಸಜೆಸ್ಟ್ ಮಾಡ್ತೀನಿ. ಫೋರ್ಡ್ ಈಕೋ ಸ್ಪೋರ್ಟ್ಸ್ ತಗೊಳ್ಬಹುದು. ಮೈಲೇಜ್ ಅಲ್ಲಿ ಸರ್ ಸಕ್ಕತ್ತಾಗಿ 18 to 20 ಬರುತ್ತೆ. ಸಿಟಿಯಲ್ಲಿ ಲಾಂಗ್ ಅಲ್ಲಿ 25 ಬರುತ್ತೆ ಸರ್. ಈ ತರ ಸಕ್ಕತ್ ಗಾಡಿ ನಾನು ನೋಡಿಲ್ಲ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 6,95,000 ಹೇಳ್ತಾ ಇದ್ರು. ಫೈನಲ್ ಆಫರ್ ಸರ್, ಬಂಪರ್ ಆಫರ್ 645 ಬಂದ್ರೆ 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಕೊಡ್ತಾ ಇದೀನಿ ಸರ್. ನೆಕ್ಸ್ಟ್ ಮುಂದ್ಗಡೆ ನೋಡ್ತಾ ಇದ್ದಾರೆ ಟಾಟಾ ನೆಕ್ಸಾನ್ ಕೂಡ ಕಾಂಪ್ಯಾಕ್ಟ್ XUV ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋದು. ಅದನ್ನು ಡೀಸೆಲ್ ಕಾರ್, ಆಟೋಮೆಟಿಕ್ ಕಾರ್ ಸರ್. ಇದು 2019 ಮಾಡಲ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್ ನೋಡ್ತಾ ಇದ್ದೀರಾ. XM ವೇರಿಯಂಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಕಂಪನಿ ಸಿಸ್ಟಮ್ ಬರುತ್ತೆ, ಡ್ಯೂ ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ 745 ಹೇಳ್ತಾರೆ ಸರ್. ಫೈನಲ್ ಒಂದೇ ಬೆಲೆ ಸರ್, 6,70,000, 6,70,000 ಬಂದ್ರೆ ಒಂದು ಇಯರ್ ಅಂಡ್ ಆಫರ್ ಕೊಡ್ತಾ ಇದೀನಿ. 2019 ಮಾಡಲ್ ಟಾಟಾ ನೆಕ್ಸಾನ್ ಸಿಂಗಲ್ ಓನರ್ ವೆಹಿಕಲ್. ನೆಕ್ಸ್ಟ್ ನೋಡ್ತಾ ಇದೀರಾ ವೋಲ್ಕ್ಸ್ವ್ಯಾಗನ್ ವೆಂಟೋ ಬಂದಿದೆ. ಅದನ್ನು ಡೀಸೆಲ್ ಕಾರ್ ಸರ್, ಕಂಫರ್ಟ್ ಲೈನ್ ವೇರಿಯಂಟ್, 2013 ಮಾಡಲ್ ವೆಹಿಕಲ್, ಡೀಸೆಲ್ ಗಾಡಿ ವಿತ್ ಅಲಾಯ್ ವೀಲ್ಸ್ ಎಲ್ಲ ಬಂದಿದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಡೀಸೆಲ್ ಇಂಜಿನ್ ಸರ್. ಮೈಲೇಜ್ ಸಕ್ಕತ್ತಾಗಿ ಸಿಟಿಯಲ್ಲಿ 18-20 ಬರುತ್ತೆ, ಲಾಂಗ್ ಅಲ್ಲಿ 24-25 ಬರುತ್ತೆ ಸರ್. ಅದನ್ನು ಪ್ಯೂರ್ ಕರ್ನಾಟಕ ವೆಹಿಕಲ್, ನೋ ಮೈಗ್ರೇಟ್ ವೆಹಿಕಲ್ ಸರ್. ಪ್ರೈಸಿಂಗ್ ಮಲ್ಲಿ ಕೊಡ್ತಾ ಇದೀನಿ. ಅದನ್ನು 2013 ಮಾಡಲ್ ಬೇರೆ 3,55,000 ಕೊಡ್ತೀನಿ. ವೆಂಟೋ ಬರೀ 3,50,000ಕ್ಕೆ 3,55,000 ವೋಲ್ಕ್ಸ್ವ್ಯಾಗನ್ ವೆಂಟೋ 2013 ಕೊಡ್ತಾ ಇದೀನಿ ಸರ್. ಸರ್ ವರ್ಣ ಅಲ್ಲಿ ನೋಡಿದ್ರು ಸೇಮ್ ಕಲರ್ ಅದೇ ತೋರ್ಸ ಅಂತ ತಿಳ್ಕೊಂಬೇಡಿ. ಇದು ಅದು ಪೆಟ್ರೋಲ್, ಇದು ಬಂದ್ಬಿಟ್ಟು ಡೀಸೆಲ್ ಆಟೋಮೆಟಿಕ್ ಸರ್. ಇದು 2013 ಮಾಡಲ್ SX ಟಾಪ್ ಎಂಡ್ ವೇರಿಯಂಟ್. ಇದರಲ್ಲಿನೂ ಕೂಡ AC ಪವರ್ ಸ್ಟೀರಿಂಗ್, 6 ಏರ್ ಬ್ಯಾಗ್ಸ್ ಬರುತ್ತೆ, ಬಟನ್ ಸ್ಟಾರ್ಟ್ ವಿತ್ ಕಂಪನಿ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಆಂಡ್ರಾಯ್ಡ್ ವೆಹಿಕಲ್ ಮಾತ್ರ ತುಂಬಾ ಸಕ್ಕತ್ತಾಗಿದೆ ಸರ್. ಡೀಸೆಲ್ ಗಾಡಿ, ಆಟೋಮೆಟಿಕ್ ಗಾಡಿ ಬೇಕು, ಸೆಡಾನ್ ಕಾರ್, ಲಕ್ಸುರಿ ಕಾರ್ ಬೇಕು ಅಂತ ಹುಟ್ಟೋರಿಗೆ ಬೆಸ್ಟ್ ಗಾಡಿ ಕೊಡ್ತಾ ಇದೀನಿ 13 ಮಾಡಲ್ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಬರೀ 3,70,000 ಗಾಡಿ ಕೊಡ್ತಾ ಇದೀನಿ ಸರ್. ಸರ್ ವರ್ಣ ಬರೀ 3,75,000 3,70,000 ಸರ್. ಬೇರೆ 2013 ಮಾಡಲ್ ಆಟೋಮೆಟಿಕ್ ಗಾಡಿ, ಡೀಸೆಲ್ ಗಾಡಿ ಕೊಡ್ತಾ ಇದೀನಿ. ನೆಕ್ಸ್ಟ್ ಮುಂದೆ ನೋಡ್ತಾ ಇದ್ರೆ ಫ್ಯಾಮಿಲಿ ಯೂಸ್ ಗೆ ಒಂದು ಒಳ್ಳೆ ಗಾಡಿ ಬೇಕು. ಅದನ್ನು ಟೊಯೋಟಾ ಗಾಡಿ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಟೊಯೋಟಾ ಇನೋವಾ ಅಂದ್ರೆ ಎಲ್ಲರೂ ಇನ್ನು ಫಿದಾ ಆಗ್ಬಿಡ್ತಾರೆ. ಟೊಯೋಟಾ ಇನೋವಾ ಕ್ರಿಸ್ಟಾ ಇದೆ 2017 ಮಾಡಲ್ 2.8 ಸರ್. ಇದು ಯಾಕಂದ್ರೆ 2.8 ಜಾಸ್ತಿ ಮಾರ್ಕೆಟ್ ಅಲ್ಲಿ ಬಂದಿಲ್ಲ ಸರ್. ರೇರ್ ಗಾಡಿ ಬಂದಿರೋದು, ಫಾರ್ಚುನರ್ ಇಂಜಿನ್ ಬರೋದು, 2.8 ಆಟೋಮೆಟಿಕ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಶೋರೂಮ್ ಸರಿ, ಶೋರೂಮ್ ಮೇಂಟೈನ್ 85,000 ನೋಡಿರೋದು ವೆಹಿಕಲ್. ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್ ಎಲ್ಲ ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರೋದು. ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಡೀಸೆಲ್ ಆಗ್ಬೇಕು, ಯೂಸ್ ಮಾಡಬೇಕು. ಟೊಯೋಟಾ ಇನೋವಾ ಕ್ರಿಸ್ಟಾ ಕೊಡ್ತಾ ಇದೀನಿ, ಸಿಂಗಲ್ ಓನರ್ ವೆಹಿಕಲ್, 17 ಮಾಡಲ್ ಗಾಡಿ, 2.8 ಲೀಟರ್ ಆಟೋಮೆಟಿಕ್. ಕಸ್ಟಮರ್ ಬಂದ್ಬಿಟ್ಟು 17.5 ಹೇಳ್ತಾ ಇದ್ರು ಸರ್. 17.5 ಎಲ್ಲ ಬಿಟ್ಟಾಗಿ ಫೈನಲ್ ಇಯರ್ ಎಂಡ್ 1625 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ಕ್ರಿಸ್ಟಾದಲ್ಲಿ ನಿಮ್ಗೆ ಈ ಕಲರ್ ಬೇಕಾ ಬೇಡ ವೈಟೇ ಕಲರ್ ಬೇಕು ಅಂತ ನೋಡ್ತಾ ಇದೀನಿ. ಅಥವಾ ವೈಟೇ ಕಲರ್ 21 ಮಾಡಲ್ ಕೂಡ ಇದೆ ನೋಡಬಹುದು. 2021 ಮಾಡಲ್ 2.4 ಆಟೋಮೆಟಿಕ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, 1,25,000 ನೋಡಿದೆ. ಅದನ್ನು ರಿಕಾರ್ಡೆಡ್ ಶೋರೂಮ್ ಸರ್ವಿಸ್, ಶೋರೂಮ್ ಮೇಂಟೈನ್ ಆಗಿರೋದು ವೆಹಿಕಲ್. ಇದು BS6 ಇಂಜಿನ್ ಬರುತ್ತೆ ನಿಮಗೆ. ಲೇಟೆಸ್ಟ್ ವರ್ಷನ್ ಎಲ್ಲ ಆಲ್ಮೋಸ್ಟ್ ಲೇಟೆಸ್ಟ್ ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ. ಒಳಗಡೆ ಎಲ್ಲ ಸ್ಟ್ಯಾನ್ಲಿ ಲೆದರ್ ಸೀಟ್ಸ್ ಆಗಿದೆ ಸರ್. ಬೇರೆ ಲೆದರ್ ಸೀಟ್ 1,00,000 ಆಗಿದೆ. ತುಂಬಾ ವೆಲ್ ಮೇಂಟೈನ್ ಮಾಡಿರೋದು ವೆಹಿಕಲ್ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಸರ್ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀರಿ. ಕಸ್ಟಮರ್ 2050 ಹೇಳ್ತಾ ಇದ್ರು ಸರ್. 2050 ಏನ್ ಬೇಡ ಸರ್, 1975 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ಲೋನು ಸರ್ ಲೋನ್ ಆಗಿ ಆರಾಮಾಗಿ ಸರ್ 90% ಲೋನ್ ಇದನ್ನು ಕೂಡ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ 90% ಲೋನ್ ಆಗುತ್ತೆ ಸರ್. ಆ ಕ್ರಿಸ್ಟಾ ಬೇಡ ಈ ಕ್ರಿಸ್ಟಾ ಬೇಡ ಅಂದ್ರೆ ಇನ್ನೊಂದು ಲಕ್ಸುರಿ ಗಾಡಿ ಬೇಕಂದ್ರೆ ಬನ್ನಿ ಸರ್. ಆನೆ ಕೊಡ್ತಾ ಇದೀನಿ, ಫಾರ್ಚುನರ್ ಕೊಡ್ತಾ ಇದೀನಿ, 2012 ಮಾಡಲ್ ಗಾಡಿ. ಅದನ್ನು ಸೆಕೆಂಡ್ ಓನರ್ ವೆಹಿಕಲ್, ಆಟೋಮೆಟಿಕ್ ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಸೀಟ್ಸ್ ಆಗ್ಲಿ, AC ಪವರ್ ಸ್ಟೀರಿಂಗ್, ಅಲಾಯ್ ವೀಲ್ಸ್ ನೋಡಬಹುದು, ಲೇಟೆಸ್ಟ್ ಅಲಾಯ್ ವೀಲ್ಸ್ ಹಾಕಿದ್ದಾರೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಅದನ್ನು ಪ್ಯೂರ್ ಕರ್ನಾಟಕ ವೆಹಿಕಲ್ ಸರ್. ಸೆಕೆಂಡ್ ಓನರ್ ವೆಹಿಕಲ್, 1,60,000 ನೋಡಿದೆ. ಅದನ್ನು ರಿಕಾರ್ಡೆಡ್ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಕಸ್ಟಮರ್ ಬಂದ್ಬಿಟ್ಟು 1325 ಹೇಳ್ತಾ ಇದ್ರು. ಫೈನಲ್ ಆಗಿ ಸರ್ ಒಂದು 1225 ಕೊಡ್ತೀನಿ ಸರ್. ಫೈನಲ್ 1225 ಬೇಡ ಸರ್. ಇಯರ್ ಎಂಡ್ ಸೇಲ್ ಅಂದ್ರೆ ಆನೆ ಒಂದು ಪ್ರೈಸ್ ಹೇಳಿ ಸರ್. ಸರ್ ಫೈನಲ್ ಆಗಿ ಹೇಳ್ಬಿಟ್ಟಿರೋದೀನಿ. ತಿರ್ಗಾ ನೀವು ಹೇಳ್ತಾ ಇದೀರಾ ಹೋಗಿ ಸರ್. 12 lakhs ಬಂದ್ರೆ ಫೈನಲ್ ಕೊಡ್ತೀನಿ. 12 lakhs ಫೈನಲ್ ಸರ್ ಇದು. ಹೌದು ಸರ್. ನೆಕ್ಸ್ಟ್ ನೋಡ್ತಾ ಇರೋ ಮಾರುತಿ ಬ್ರಿಜಾನು ಕೂಡ ಇದೆ ನನ್ನ ಹತ್ರ. ಆಟೋಮೆಟಿಕ್ ಗಾಡಿ ಬೇಕು, ಕಾಂಪ್ಯಾಕ್ಟ್ XUV ಇದೆ. ಬೆಸ್ಟ್ ಗಾಡಿ ಕೊಡ್ತಾ ಇದೀನಿ. ಮೈಲೇಜ್ ಗಾಡಿ, ಪರ್ಫಾರ್ಮೆನ್ಸ್ ಗಾಡಿ ಕೊಡ್ತಾ ಇದೀನಿ. 2017 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್, ಡ್ರಿವನ್ ಅರೌಂಡ್ 1,10,000 ಕಿಲೋಮೀಟರ್ಸ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ತಗೊಂಡಾಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಅದನ್ನು ಲೇಟೆಸ್ಟ್ ಅಲಾಯ್ ವೀಲ್ಸ್ ಹಾಕಿದ್ದಾರೆ. ತುಂಬಾ ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಅಂಡ್ ಪ್ಲಸ್ ನಿಮ್ಗೆ ಅಸೆಸರೀಸ್ ಅಲ್ಲಿ ಸಿಸ್ಟಮ್ ಕೂಡ ಹಾಕಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 8,25,000 ಹೇಳ್ತಾ ಇದ್ರು ಸರ್. 8,25,000 ಬೇಡ ಸರ್. ಇಯರ್ ಅಂಡ್ ಆಫರ್ 7,55,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದೀರಾ ಸರ್, ಮೈಲೇಜ್ ಗಾಡಿ ಬೇಕು, ಪರ್ಫಾರ್ಮೆನ್ಸ್ ಗಾಡಿ ಅಂದ್ರೆ ಹೋಂಡಾ ಅಮೇಜ್ ಬರುತ್ತೆ ಸರ್. ನೋಡಬಹುದು ಹೋಂಡಾ ಅಮೇಜ್ 2013 ಮಾಡಲ್. ಪರ್ಫಾರ್ಮೆನ್ಸ್ ಬರುತ್ತೆ, ಮೈಲೇಜ್ ಸಕ್ಕತ್ತಾಗಿ ಬರುತ್ತೆ ಸರ್. 20 ಸಿಟಿಯಲ್ಲಿ ಬರುತ್ತೆ, 25 ಲಾಂಗ್ ಅಲ್ಲಿ ಬರುತ್ತೆ. ಸಕ್ಕತ್ತಾಗಿ ಮೇಂಟೈನ್ ಮಾಡಿರೋದು ವೆಹಿಕಲ್. 2013 ಮಾಡಲ್ ಹೋಂಡಾ ಅಮೇಜ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3,75,000 ಹೇಳ್ತಾರೆ. ಫೈನಲ್ ಆಗಿ ಒಂದು 3,40,000 ಬಂದ್ರೆ ಗಾಡಿ ಕೊಡ್ತೀನಿ.
ನೆಕ್ಸ್ಟ್ ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ 16 ಮಾಡಲ್ ನನ್ನ ಹತ್ರ ಫೋರ್ಟ್ ಫಿಗೋನು ಕೂಡ ಬಂದಿದೆ. ಅದನ್ನು ಬನ್ನಿ, ಫೋರ್ಟ್ ಫಿಗೋ ಎಸ್ಪೈರ್ ವೇರಿಯಂಟ್ ಪೆಟ್ರೋಲ್ ಇಂಜಿನ್ 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಪೆಟ್ರೋಲ್ ಗಾಡಿ ಮೈಲೇಜ್ ಸೀಟ್ ಅಲ್ಲಿ 15 ಬರುತ್ತೆ, ಲಾಂಗ್ ಅಲ್ಲಿ 17-18 ಬರುತ್ತೆ. ಲೆದರ್ ಸೀಟ್ಸ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಕಂಪನಿ ಸಿಸ್ಟಮ್ ಬರುತ್ತೆ ಸರ್. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75 to 80% ಟೈರ್ಸ್ ಕೂಡ ಇದೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,75,000 ಹೇಳ್ತಾ ಇದ್ರು. ಫೈನಲ್ ಆಗಿ ಸರ್ ಒಂದೇ ಬೆಲೆ 3,45,000 ಬೇರೆ ಇಯರ್ ಎಂಡ್ ಆಫರ್.